ಮೇಷರಾಶಿಯವರಿಗೆ 3 ನಕ್ಷತ್ರಗಳು ಕಾಣಿಸ್ಕೊಳ್ತಕ್ಕಂಥದ್ದು. ಅದು ಯಾವ್ಯಾವುದಪ್ಪ ಅಂದರೆ ಅಶ್ವಿನಿ, ಭರಣಿ, ಕೃತಿಕ ಅಂತ. ಈ 2026ಕ್ಕೆ ಜನವರಿಯಿಂದ ಇನ್ನು ಬರುವ ಯುಗಾದಿ ಸಂವತ್ಸರ ಗಂಟನೂ ಯಾವ್ಯಾರಿಗೆ ಯಾವ ನಕ್ಷತ್ರದವರಿಗೆ ಏನೇನು ಒಳಿತಾಗುತ್ತೆ ಏನೇನು ಕೆಡುತ್ತಾಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಶ್ವಿನಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಇನ್ನು ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರದವ್ರಿಗೆ ಗುರು ವಕ್ರಸ್ಥಾನದಲ್ಲಿರ್ತಕ್ಕಂಥದ್ದು, ಸ್ವಲ್ಪ ಕೆಡುಕಾಗ್ತಕ್ಕಂಥದ್ದು, ಜಮೀನು ವಿಚಾರದಲ್ಲಿ ವಾದ ವಿವಾದಗಳು ನಡೀತಕ್ಕಂಥದ್ದು, ಅಣ್ಣ ತಮ್ಮಂದಿರಿಗೆ ಕಲಹ ಬರ್ತಕ್ಕಂಥದ್ದು, ಸುಮ್ಮನೆ ದಾರಿಲಿ ಹೋಗ್ತಾಯಿದ್ರೆ ಮಾರಿ ಬಂದು ಮನೆಗೆ ಹೋಗಮ್ಮ ಅನ್ನೋ ಥರ ಸುಮ್ಮನೆ ಇದ್ರೂ ಕೂಡ ಯಾರಾದರೂ ಒಬ್ಬರು ಕೆಣ್ಕೊಂಡು ಬರ್ತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿಲ್ಲ. ಯಾಕೆ ಅಂತಂದರೆ ಗುರು ಸ್ಥಾನದಲ್ಲಿರ್ತಕ್ಕಂಥದ್ದು ನಿಮಗೆ ಕುಜ ಅಧಿಪತಿಯಾಗಿದ್ದರೂ ಕೂಡ ಗುರು ವಕ್ರಸ್ಥಾನದಲ್ಲಿದ್ದಾನೆ. ಹಾಗಾಗಿ ಗುರುಬಲ ಇರಬೇಕು. ನೋಡಿ, ಗುರಿ ಮುಂದೆ ಇರಬೇಕು, ಗುರು ಹಿಂದೆ ಇರಬೇಕು. ಆದರೆ ಗುರುನೇ ಬಲನೇ ಇಲ್ಲ ಇದ್ದಾಗ ಶನಿಯ ಪಂಚಮದಲ್ಲಿ ಶನಿ ಕುಂತ್ಕೊಂಡಿರ್ತಕ್ಕಂಥದ್ದು ಮೇಷರಾಶಿಗೆ. ಈ 3 ನಕ್ಷತ್ರಕ್ಕೆ ಶನಿ ಪಂಚಮದಲ್ಲಿದ್ದಾನೆ, ಗುರು ಬಂದು ವಕ್ರಸ್ಥಾನದಲ್ಲಿರ್ತಕ್ಕಂಥದ್ದು. ಹಾಗಾಗಿ ತುಂಬ ಅವಘಡಗಳು ನಡೀತದೆ. ನೋಡಿ, ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭರಣಿ ಮತ್ತು ಕೃತಿಕಾ ನಕ್ಷತ್ರದಲ್ಲಿರೋರಿಗೆ ಗುಪ್ತ ಜನಾಂಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಸೋರೆಸಿಸ್ ಆಗ್ತಕ್ಕಂಥದ್ದು, ಮತ್ತು ಹೆಣ್ಣು ಮಕ್ಕಳಿಗೆ ಗರ್ಭಪಾತ ಆಗ್ತಕ್ಕಂಥದ್ದು, ಗರ್ಭಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಆಗ್ತಕ್ಕಂಥದ್ದು, ಅವಘಡ ನಡೀತಕ್ಕಂಥದ್ದು. ನೋಡಿ, ದುಡ್ಡು ಕೊಟ್ಟು ಖರ್ಚು ಮಾಡಿ ಆಸ್ಪತ್ರೆಗೆ ಹೋಗಿ ಎಷ್ಟೋ ಕನಸುಗಳು ಕಂಡಿರ್ತಾರೆ. 5 ತಿಂಗಳು 6 ತಿಂಗಳು ಆಗಿರುತ್ತೆ ಪ್ರೆಗ್ನೆನ್ಸಿ ಆಗಿರ್ತಕ್ಕಂಥವ್ರು, ಅವ್ರಿಗೆ ಅಭಾಷಣ ಆಗ್ತಕ್ಕಂಥದ್ದು. ಯಾಕಂದರೆ ಜಾಗೃತಿಯಾಗಿ ವಹಿಸ್ಕೋಬೇಕಾಗ್ತದೆ. ಜಾಗೃತಿ ಮುಖ್ಯ. ನಿಮಗೆ ಪ್ರಯಾಣದಲ್ಲಿ ಅಡೆತಡೆ ಆಗ್ತಕ್ಕಂಥದ್ದು, ದೂರ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗೆ ಪ್ರಯಾಣ ಮಾಡ್ತಕ್ಕಂಥದ್ದು, ಹಾಗೆ ಮನೆಯಲ್ಲೂ ಕೂಡ ಬೆಂಕಿ ಅವಘಡ ನಡೀತಕ್ಕಂಥದ್ದು, ಗಂಡ ಹೆಂಡತಿರಿಗೆ ವಿರಸ ಆಗ್ತಕ್ಕಂಥದ್ದು, ಕಲುಷಿತ ವಾತಾವರಣ ಸೃಷ್ಟಿ ಆಗ್ತಕ್ಕಂಥ ಮನೆಯಲ್ಲೇ. ಮಕ್ಳಿಗೂ ಕಂಡ್ರೆ ಆಗಲ್ಲ, ತಂದೆ ತಾಯಿಗಳಿಗೆ ಕಂಡ್ರೆ ಮಕ್ಳಿಗಾಗಲ್ಲ, ಮಕ್ಳಿಗೆ ಕಂಡ್ರೆ ತಂದೆ ತಾಯಿಗಳಿಗಾಗಲ್ಲ, ಗಂಡ ಹೆಂಡತಿರಿಗೆ ಇಬ್ಬರಿಗೂ ವಿರಸ ಆಗ್ತಕ್ಕಂಥದ್ದು, ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಅಂದರೆ ಬೇಡದೇ ಇರೋ ವಿಚಾರಗಳನ್ನ ದೊಡ್ಡ ರಂಪ ಆಗ್ತಕ್ಕಂಥದ್ದು, ಡೈವರ್ಸ್ ಗಂಟ ಹೋಗ್ತಕ್ಕಂಥದ್ದು. ಯಾರ್ಯಾರಿಗೆ ಕೃತಿಕಾ ನಕ್ಷತ್ರ, ಭರಣಿ ನಕ್ಷತ್ರದವ್ರಿಗೆ ಸ್ವಲ್ಪ ಹುಷಾರಾಗಿರಬೇಕು.